ಬಿಎಸ್ವೈ ಅಭಿಮಾನೋತ್ಸವಕ್ಕೆ ತುಮಕೂರು ನಾಯಕರಲ್ಲಿ ಹರ್ಷೋಲ್ಲಾಸ. ಬಿಜೆಪಿ ಯುವ ಮೋರ್ಚಾ ಮಾಜಿ ಜಿಲ್ಲಾಧ್ಯಕ್ಷ ಗಣೇಶ್ ಎನ್ ಬಾವಿಕಟ್ಟೆ ಸಂತಸ ವ್ಯಕ್ತಪಡಿಸಿದ್ದಾರೆ. ನಮ್ಮ ಬಿಎಸ್ ಯಡಿಯೂರಪ್ಪನವರ ಹೋರಾಟ ನಮಗೆಲ್ಲ ಪ್ರೇರಣೆ ಅಂತ ಹೇಳ್ತಾ ಇದ್ದಾರೆ. ನಾವು ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿರೋದು ನಮಗೆ ಖುಷಿ ಇದೆ. ಬಿಎಸ್ವೈ ನಾಯಕತ್ವದಲ್ಲಿ ನಾವು ಕಾರ್ಯಕರ್ತರಾಗಿರೋದೇ ನಮ್ಮೆಲ್ಲರಿಗೂ ಕೂಡ ಭಾಗ್ಯ ಅಂತೇಳಿ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಯಾಗಿ ನಮ್ಮ ಮನೆಗೆ ಬಂದಿದ್ದೆ ನಮ್ಮ ಸೌಭಾಗ್ಯ. ಕಾರ್ಯಕರ್ತರನ್ನೇ ಅತಿ ಹೆಚ್ಚು ಇಷ್ಟಪಡ್ತಾರೆ, ಹೋರಾಟಕ್ಕೆ ಅಣಿಗೊಳಿಸ್ತಾರೆ. ಅವರ ಅಧ್ಯಾಯದ ಪ್ರತಿ ಹೆಜ್ಜೆಯಲ್ಲೂ ಕೂಡ ಕಾರ್ಯಕರ್ತರನ್ನು ಅವರು ನಂಬ್ತಾರೆ. ಕಾರ್ಯಕರ್ತರ ನಿಜವಾದ ನಾಯಕ ಬಿಎಸ್ವೈ ಅಂತೇಳಿ ಗಣೇಶ್ ಎನ್ ಬಾವಿಕಟ್ಟೆ ಅವರು ಹೇಳ್ತಾ ಇದ್ದಾರೆ. ಇನ್ನು 50 ವರ್ಷಗಳ ಸುದೀರ್ಘ ಪಯಣವನ್ನು ರಾಜಕೀಯದಲ್ಲಿ ನಡೆಸಿದಂತಹ ಬಿಎಸ್ವೈ ಯಡಿಯೂರಪ್ಪ ಅವರು ಅವರ ಒಂದು ಅಭಿಮಾನೋತ್ಸವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಅದಕ್ಕೋಸ್ಕರ ತುಮಕೂರು ನಾಯಕರಲ್ಲಿ ಹರ್ಷೋಲ್ಲಾಸ. ಮುಖ್ಯವಾಗಿ ಇಲ್ಲಿ ಗಣೇಶ್ ಎನ್ ಬಾವಿಕಟ್ಟೆ ಅವರು ಮಾತನಾಡ್ತಾ ಇದ್ದಾರೆ. ಮುಖ್ಯವಾಗಿ ಏನೆಲ್ಲ ಅವರ ಜೊತೆಗೆ ನಮ್ಮ ಪಯಣ ಹೇಗಿತ್ತು ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಜೊತೆಗೆ ಬಿಎಸ್ವೈ ಯಡಿಯೂರಪ್ಪ ಅವರು ಒಬ್ಬ ಅದ್ಭುತವಾದಂತಹ ರಾಜಕಾರಣಿ ಅನ್ನುವಂತಹ ನಿಟ್ಟಿನಲ್ಲಿ ಗಣೇಶ್ ಎನ್ ಬಾವಿಕಟ್ಟೆ ಅವರು ಹೇಳಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಗಣೇಶ್ ಎನ್ ಬಾವಿಕಟ್ಟೆ ಅವರನ್ನು ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. BS ಯಡಿಯೂರಪ್ಪ ಇಡೀ ರಾಜ್ಯ ಕಂಡ ಅಪ್ರತಿಮ ನಾಯಕ ಮತ್ತು ಹೋರಾಟಗಾರ. ಇವತ್ತು ಕೂಡ ಅವರನ್ನು ಸಾಕಷ್ಟು ಜನರು ನೆನಪು ಮಾಡ್ಕೋತಾರೆ. ಈ ಒಂದು ದಕ್ಷಿಣ ಭಾರತದಲ್ಲಿ ಮತ್ತು ಈ ಕರ್ನಾಟಕದಲ್ಲೂ ಕೂಡ ಯಡಿಯೂರಪ್ಪ ಅವರು ಮಾಡಿದಂಥ ಸಾಧನೆ ಎಲ್ರಿಗೂ ಮಾದರಿ. ಇವತ್ತು ಅವರ ಪಕ್ಷವನ್ನು ಕಟ್ಟಿದಂಥ ಬೆಳೆದ ರೀತಿಯಲ್ಲಿ ಸಾಕಷ್ಟು ಜನರು ಅವರ ಬೆಂಬಲಿಗರಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಸಾಕಷ್ಟು ಜನ ಅವರಿಂದ ಸ್ಫೂರ್ತಿಯಾಗಿದ್ದಾರೆ. ತುಮಕೂರು ಕೂಡ ಯಡಿಯೂರಪ್ಪವರಿಗೆ ಮತ್ತು ಅವರಿಗೆ ಸಾಕಷ್ಟು ನಂಟಿದೆ. ತುಮಕೂರಲ್ಲಿ ಕೂಡ ಸಾಮಾನ್ಯ ಕಾರ್ಯಕರ್ತರು ಇವತ್ತು ಅವರನ್ನು ನೆನಪು ಮಾಡ್ಕೋತಾರೆ. ಇವತ್ತು ಕೂಡ ನಮ್ಮ ಜೊತೆ ಬಾವಿಕಟ್ಟೆ ಅಂತಲೇ ಹೆಸರಾಗಿರ್ತಕ್ಕಂಥ ಗಣೇಶ್ ಎಂ ಬಾವಿಕಟ್ಟೆ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಸಾಮಾನ್ಯ ಕಾರ್ಯಕರ್ತರು. ಯಾಕೆಂದರೆ ಅವರು ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಹೇಗೆ ಆ ಯಡಿಯೂರಪ್ಪರ ನೆನಪು ಮಾಡ್ಕೋತಾರೆ, ಅವರ ಒಡನಾಟ ಹೇಗಿತ್ತು ಅಂತ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಡಿಯೂರಪ್ಪ ಅವ್ರ ಬಗ್ಗೆ ಏನನ್ನು ನೆನಪು ಮಾಡ್ಕೋತೀರಿ ಸರ್? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಗಣೇಶ್ ಎಂ ಬಾವಿಕಟ್ಟೆ ಅಂತ ತುಮಕೂರು ನಗರ ಮಾಜಿ ಯುವ ಮೋರ್ಚಾ BJP ಅಧ್ಯಕ್ಷನಾಗಿ ಸೇವೆ ಮಾಡಿದ್ದೇನೆ ಹಾಗೂ BJPಯ ಸಾಮಾನ್ಯ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸುತ್ತಿದ್ದಾನೆ. ಸರ್, ಈಗ ನಿಮಗೂ ಮತ್ತು ಯಡಿಯೂರಪ್ಪ ಅವ್ರಿಗೂ ಯಾವ ರೀತಿ ಒಡನಾಟ ಆಯಿತು ಮತ್ತು ನೀವು ಏನಕ್ಕಾಗಿ ಅವ್ರನ್ನ ಹೆಚ್ಚು ನೆನಪು ಮಾಡ್ಕೋತೀರಿ ಸರ್? ಭಾಜಪಗೆ ಒಂದು ಶಕ್ತಿ ಅಂತಂದರೆ BS ಯಡಿಯೂರಪ್ಪನವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಡೀ ನಮ್ಮ ಯುವಕರಿಗೆ ಪ್ರೇರಣೆ ಅಂತಂದರೆ ದಕ್ಷಿಣ ಭಾಗದಲ್ಲಿ BS ಯಡಿಯೂರಪ್ಪನವರು. ಯಡಿಯೂರಪ್ಪ ಅಂದರೆ ಭಾಜಪಗೆ ಒಂಥರ ಶಕ್ತಿ ಇದ್ದಂತೆ. ನಾವು ಇವತ್ತು ಏನಾನ ರಾಜಕಾರಣಕ್ಕೆ ಹೋಗ್ಬೇಕು, ರಾಜಕಾರಣದಲ್ಲಿ ಏನಾರ ಸೇವೆ ಮಾಡಬೇಕು, ಏನಾನ ಅನ್ನೋದು ಇದೆ ಅಂದರೆ ನಾವು ಯಡಿಯೂರಪ್ಪನವ್ರು ನೋಡ್ಕೊಂಡೇ ಹೋಗ್ಬೇಕು ಅನ್ನೋ ಒಂದು ಆಸೆ ಇದೆ. ಯಡಿಯೂರಪ್ಪ ಅವರು ಅಂದರೆ ನಮಗೆ ಅಷ್ಟಿಷ್ಟ. ಯಡಿಯೂರಪ್ಪ ಅವ್ರನ್ನ ನೋಡಿಕೊಂಡು ಸಾಕಷ್ಟು ಜನ ಬಂದಿರ್ತಾರೆ. ಒಂದು ರಾಜಕೀಯಕ್ಕಾಗಲಿ ಅಥವಾ ರಾಜ್ಯದಲ್ಲಿದ್ದು ಸೇವೆ ಮಾಡಬೇಕು ಅಂತಾಗಲಿ ಸಾಕಷ್ಟು ಜನ ಬರ್ತಾರೆ. ನೀವು ಅವರಿಂದ ಏನನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡು ಮತ್ತು ನಿಮಗೆ ಏನು ಸ್ಫೂರ್ತಿ ಆಯಿತು ರಾಜಕೀಯಕ್ಕೆ, ಅವರ ಬೆಂಬಲಿಗರಾಗಿ ಅವರು ಈ ಒಂದು ಪಕ್ಷದಲ್ಲಿ ನೀವು ಕಾರ್ಯಕರ್ತರಾಗಿ ಕೆಲಸ ಮಾಡೋದಕ್ಕೆ? ಯಡಿಯೂರಪ್ಪನವರ ಹೋರಾಟನೇ ನಮಗೆಲ್ಲ ಪ್ರೇರಣೆ. ಅವರು ಹುಟ್ಟು ಹೋರಾಟಗಾರರು. ರೈತ ಹೋರಾಟ ಆಗಿರ್ಬೋದು, ಬೇರೆ ಬೇರೆ ತುಂಬ ಹೋರಾಟಗಳು ಮಾಡಿದ್ದಾರೆ. ಅಂದ ಕಾಲದಲ್ಲೇ ಅವರು ಇಡೀ ದಕ್ಷಿಣ ಕರ್ನಾಟಕ ಭಾಗದಲ್ಲಿ BJPನ ಬೆಳೆಸೋಕ್ಕೆ ಸೈಕಲ್ನಲ್ಲಿ ಬಂದು ತುಮಕೂರಿನಲ್ಲಿ ಇಳಿದು ಬಸ್ಸಲ್ಲಿ ಶಿವಮೊಗ್ಗದಿಂದ ಬಸ್ಸಲ್ಲಿ ಬರ್ತಿದ್ರು. ಸೈಕಲ್ ಜಾಥಾಗಳು ಮಾಡಿದ್ದಾರೆ. ಬಸ್ಸಲ್ಲಿ ಬಂದು ಟೌನ್ ಹಾಲ್ ಸರ್ಕಲಲ್ಲಿ ಇಳಿದು ಅಲ್ಲಿ ನಂಜುಂಡೇಶ್ವರದಲ್ಲಿ ತಿಂಡಿ ತಿಂದು ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಿದ್ರು. ಅವರು ಆಗಲಿ ಅನಂತಕುಮಾರ್ ಅವರಾಗಲಿ ಇವರಿಬ್ಬರು ದಕ್ಷಿಣ ಕರ್ನಾಟಕ ಭಾಗದ ಜೋಡೆತ್ತುಗಳು ಅಂತ ಭಾಜಪಗೆ ಜೋಡೆತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಮಕೂರಿಗೆ ಬಂದಾಗೆಲ್ಲ ಅವರು ಏನನ್ನು ಹೆಚ್ಚು ನೆನಪು ಮಾಡ್ಕೋತಿದ್ರು, ಅವರು ಹೆಂಗೆ ನಿಮ್ಗೂ ಅವ್ರಿಗೂ ಯಾವ ಥರ ಈ ರಾಜಕೀಯ ಲಿಂಕ್ ಆಯಿತು ಅಂತ? ಅವರು ತುಮಕೂರಿಗೆ ಬಂದಾಗಲ ಅವ್ರಿಗೆ ತುಮಕೂರು ಅಂದರೆ ಅತಿ ಪ್ರೀತಿ. ಅವರು ಮೊದಲನೇದಾಗಿ ಇಷ್ಟಪಡುವಂಥ ಯಾವುದನ ಜಿಲ್ಲೆ ಆಗಿದ್ದರೆ ತುಮಕೂರು ಜಿಲ್ಲೆ. ಸಿದ್ಧಗಂಗೆ ಮಠನ ತುಂಬ ಇಷ್ಟಪಡ್ತಾರೆ. ಸಿದ್ಧಗಂಗೆ ಸ್ವಾಮಿಗಳನ್ನ ತುಂಬ ಇಷ್ಟಪಡ್ತಿದ್ರು ಅವರು. ತುಮಕೂರಿಗೆ ಪ್ರತಿ ಸಲ ಬಂದಾಗ್ಲೂ ಫಸ್ಟು ಸಿದ್ಧಗಂಗೆ ಮಠಕ್ಕೆ ಹೋಗಿ ಮಠದಿಂದ ನೆಕ್ಸ್ಟು ತುಮಕೂರು ಜಿಲ್ಲೆಯಲ್ಲಿ ಏನು ಕುಂದುಕೊರತೆಗಳಿದೆ ಏನಿದೆ. ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮೊದಲನೇ ಬಾರಿ ಅವರು ಉಪಮುಖ್ಯಮಂತ್ರಿಗಳು ಆ ಟೈಮಲ್ಲಿ ನಮ್ಮ ಮಾವನವರಾದಂಥ ಸೊಗಡು ಶಿವಣ್ಣವರು ತುಮಕೂರು ನಗರ ಶಾಸಕರಾಗಿದ್ದರು. ಮೊದಲನೇ ಬಾರಿ ಅವ್ರ ಕ್ಯಾಬಿನೆಟಲ್ಲಿ ಅವರು ಕೂಡ ಮಂತ್ರಿಯಾಗಿದ್ದರು. ಆ ಪೀರಿಯಡಲ್ಲೇ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಅಂದ ಕಾಲದಲ್ಲೇ ತುಮಕೂರು ನಗರಕ್ಕೆ ಸುಮಾರು 1000 ಕೋಟಿ ಅನುದಾನ ಕೊಟ್ಟಂಥವ್ರು ಯಡಿಯೂರಪ್ಪನವ್ರ ಕೊಡುಗೆ ಭಾಳ ಇದೆ ತುಮಕೂರಿಗೆ. ಸರ್, ಈಗ ಒಂದು ತುಮಕೂರಿಗೆ ಬಂದಾಗ 1-2 ಸಾರಿ ನಿಮ್ಮ ಮನೆಗೂ ಕೂಡ ಬಂದು ಹೋಗಿದೆ ಯಡಿಯೂರಪ್ಪ ಅಂತ ಹೇಳ್ತಿದ್ರಿ.
ಬಂದಂಥ ಸಂದರ್ಭದಲ್ಲಿ ಏನನ್ನು ನೆನಪು ಮಾಡ್ಕೊಂಡ್ರು, ನಿಮ್ಗೆ ಆ ನೆನಪು ಏನಿದೆ ಸರ್? ಯಡಿಯೂರಪ್ಪನವರು ನಮ್ಮ ಮನೆಗೆ ಬರ್ತಿದ್ದು ಅಂದರೆ ನಮಗೆ ಖುಷಿ ಅನ್ನೋದು, ನಾವು ನಮ್ಮನೆಗೆ ಬರಬೇಕು ಅನ್ನೋದು ನಮಗೆ ಭಾಳ ಆಸೆ ಇತ್ತು. ಅವರು ಮುಖ್ಯಮಂತ್ರಿಯಾಗಿ ಯಾರನ್ನ ಮನೆಗೆ ಬಂದವ್ರೆ ಅಂದರು BS ಯಡಿಯೂರಪ್ಪನವರು. ಅದರಲ್ಲಿ ಅತಿ ಹೆಚ್ಚು ನಮ್ಮ ಮಾವನವರು ಮಂತ್ರಿ ಆಗಿದ್ದರು, ನಮ್ಮ ಚಿಕ್ಕಪ್ಪನವರು ಬಾವಿಕಟ್ಟೆ ನಾಗಣ್ಣವರು ಅವರು ರಾಜಕಾರಣದಿದ್ದ ಕಾರಣ ಅತಿ ಹೆಚ್ಚು ನಮ್ಮ ಮನೆಗೆ ಬರಬೇಕು ಅನ್ನೋದೊಂದು ಭಾಳ ಆಸೆ ಇತ್ತು. ಯಡಿಯೂರಪ್ಪನವ್ರು ಮನೆಗೆ ಬರ್ತಾರೆ ಅಂದರೆ ಅದೊಂಥರ ಆ ವಾತಾವರಣನೇ ಬೇರೆ ಇರೋದು. ಅದನ್ನು ಭಾಳ ಖುಷಿಯಾಗುತ್ತೆ ನನಗೆ ಅದನ್ನು ಹೇಳೋದಕ್ಕೆ. ಈಗಲೂ ಯಡಿಯೂರಪ್ಪನವ್ರು ಏನಾನ ತುಮಕೂರಿಗೆ ಬರ್ತಾರೆ, ನಮ್ಮ ಮನೆಗೆ ಬರ್ತಾರೆ ಅಂದರೆ ನಮ್ಮ ಮನೆಗೆ ಬರಲಿ ಅನ್ನೋ ಕರ್ಕೊಂಡು ಹೋಗ್ಬೇಕು ಅನ್ನೋದು ಭಾಳ ಆಸೆ ಇದೆ. ಈಗ ನಿಮಗೆ ಯಡಿಯೂರಪ್ಪ ಅಂದರೆ ಯಾಕೆ ಅಷ್ಟೊಂದು ಇಷ್ಟ ಆಗಿಬಿಡ್ತಾರೆ? ಯಡಿಯೂರಪ್ಪ ಅಂದರೆ ಕಾರ್ಯಕರ್ತರು ಪ್ರಿಯ ಯಾರಾನ ಇದ್ದರೆ ಭಾಜಪದಲ್ಲಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಯಡಿಯೂರಪ್ಪನವರು ಅತಿ ಹೆಚ್ಚು ಕಾರ್ಯಕರ್ತರುಗಳನ್ನೇ ಅವ್ರು ಇಷ್ಟಪಡ್ತಾ ಇದ್ದಿದ್ದು. ಕಾರ್ಯಕರ್ತರುಗಳು ಯಡಿಯೂರಪ್ಪನವರು ಅವರು ಹುದ್ದೆ ಇಷ್ಟಪಡ್ತಿರ್ಲಿಲ್ಲ. ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಅವ್ರು ಒಂದೇ ಮಾತು ಹೇಳ್ತಿದ್ದಿದ್ದು, ನನಗೆ ಯಡಿಯೂರಪ್ಪ, ನನಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅಂತ ಕರೆದ್ರೆ ನನಗೆ ಇಷ್ಟ ಆಗಲ್ಲ, ನನಗೆ ಯಡಿಯೂರಪ್ಪ ಅಂದರೆ ಇಷ್ಟ ಅಂತ ಹೇಳೋರು. ಸಾಮಾನ್ಯ ಎಲ್ಲರೂ ಕೇಳ್ತಿದ್ದು, ನನಗೆ ಯಡಿಯೂರಪ್ಪ ಅಂತ ಕರೆದ್ರೆ ನನಗೆ ಭಾಳ ಖುಷಿ, ನಾನು ಮುಖ್ಯಮಂತ್ರಿ ಯಡಿಯೂರಪ್ಪ ಅಂತ ಕರೆದ್ರೆ ನನಗೆ ಖುಷಿಯಲ್ಲ, ಜನ ನನ್ನನ್ನು ಯಡಿಯೂರಪ್ಪ ಅಂತ ಕರೆದು ಮಾತಾಡ್ಸಲ್ಲ, ಅದರಲ್ಲಿರೋ ಸಂತೋಷ ಇನ್ನೊಂದರಲ್ಲಿ ಇಲ್ಲ ನನಗೆ, ಅದೇ ನನ್ನ ಆಸ್ತಿ ಅಂತ ಹೇಳೋರು. ಓಕೆ, ಇದಿಷ್ಟು ಬಾವಿಕಟ್ಟೆ ಗಣೇಶ್ ಎಮ್ ಅವರ ಮಾತು. ಯಾಕೆಂದರೆ ಯಡಿಯೂರಪ್ಪವ್ರನ್ನ ತುಂಬ ಹತ್ತಿರದಿಂದ ನೋಡಿದವರು ಮತ್ತು ಅವರ ಒಡಾಂಡಡಿ ಆಗಿದ್ದರೂ ಕೂಡ ಇವತ್ತು ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳ್ಕೊಂಡ್ರು ಕೂಡ ಹೆಚ್ಚು ಅವರ ಮತ್ತು ಅವರ ಏನು ಕುಟುಂಬದವರ ನಿಕಟ ಸಂಪರ್ಕ ಇವತ್ತು ಕೂಡ ಇದೆ. ಇದಿಷ್ಟು ಅವರ ಮಾತು. ಕ್ಯಾಮರಾಮನ್ ಸಂಜಯ್ ಜೊತೆ ಟಿ ಯೋಗೀಶ್, ಗ್ಯಾರಂಟಿ ನ್ಯೂಸ್, ತುಮಕೂರು.